ನಮಸ್ಕಾರ. ಇವತ್ತಿನ ವಿಡಿಯೋ ವಿದೇಶಿಯರು ನಮ್ಮಲ್ಲಿ ಹಣ ಹೂಡಿದರೆ ಮಾರುಕಟ್ಟೆ ಮೇಲಕ್ಕೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾವು ನಿಮಗಾಗಿ ಬೇಕಾದಷ್ಟು ಸಂಶೋಧನೆ ನಡೆಸಿ ಒಂದಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ಈ ವಿಡಿಯೋಗಳನ್ನು ನೋಡಿದಾಗ ನಿಮ್ಮ ನಾಲೆಜ್ ಮೇಲಕ್ಕೆ ಹೋಗುತ್ತೆ. ನಾಲೆಜ್ ಮೇಲಕ್ಕೆ ಹೋದರೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಷೇರು ಮಾರುಕಟ್ಟೆಯಿಂದ ಬರುವಂಥ ಹಣ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಉದ್ದೇಶ ಕನ್ನಡಿಗರಿಗೆ ಫೈನಾನ್ಷಿಯಲ್ ಅವೇರ್ನೆಸ್ ಕೊಡುವಂಥದ್ದು. ನಿಮಗೊಂದು ಕುತೂಹಲ ಇರ್ಬೋದು, ಕಳೆದ ಕೆಲವು ತಿಂಗಳುಗಳಿಂದ ಅಂದರೆ ಮಾರ್ಚ್ ಎಂಡಿಂದ ಇವತ್ತಿನವರೆಗೆ ಅವಿರತವಾಗಿ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ ಬಂದಿದೆ. ಇದಕ್ಕೆ ಕಾರಣ ಏನು? ಬಹಳ ಸಿಂಪಲ್. FIIs ಅವರು ಪಂಪ್ ಮಾಡ್ತಿರುವಂಥ ದೊಡ್ಡ ಮೊತ್ತದ ಹಣ. ನಿಮಗೆ ಅಂಕಿ ಅಂಶದಲ್ಲಿ ಹೇಳಬೇಕು ಅಂತಂದ್ರೆ ಕಳೆದ 12 ತಿಂಗಳಿಂದ NSDL ಅವರ ಮಾಹಿತಿಯ ಪ್ರಕಾರ FIIs ಅವರು ಭಾರತದ ಮಾರುಕಟ್ಟೆಯಲ್ಲಿ 1.24 lakh crores ಅನ್ನು ಪಂಪ್ ಮಾಡಿದ್ದಾವೆ. ಇವತ್ತು ಅದರ ಬಗ್ಗೆ ನಿಮಗೆ ಬೇಕಾದಷ್ಟು ಮಾಹಿತಿಗಳನ್ನು ಟ್ಯಾಬ್ಲರ್ ಕಾಲಮಲ್ಲಿ ಕೊಡ್ತಾ ಇದ್ದೇನೆ. ಮೊದಲನೇದು FIIs ಸೆಕ್ಟರಲ್ ಇನ್ವೆಸ್ಟ್ಮೆಂಟ್. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಕ್ಯಾಲೆಂಡರ್ ಇಯರ್ 2021ರಲ್ಲಿ ಅವರು -25,577 ಕೋಟಿ ಹೂಡಿಕೆ ಆಗಿತ್ತು. ಅಂದ್ರೆ ಹಣ ತಗೊಂಡೋಗಿದ್ರು ವಾಪಸ್. 2022ರಲ್ಲಿ -61,177 ಕೋಟಿ. ಜನವರಿ ಜೂನ್ 2023ರಲ್ಲಿ 15,229 ಕೋಟಿಯನ್ನು ಪಂಪ್ ಮಾಡಿದ್ದಾರೆ. ಕ್ಯಾಪಿಟಲ್ ಗೂಡ್ಸ್ ಹೋದ್ರೆ ಕ್ಯಾಲೆಂಡರ್ ಇಯರ್ 2021ರಲ್ಲಿ 9,070 ಕೋಟಿ ಹೂಡಿಕೆ ಮತ್ತು 2022ರಲ್ಲಿ 5,317 ಕೋಟಿ ಹೂಡಿಕೆ. ಜನವರಿ ಜೂನ್ 2023ರಲ್ಲಿ 12,663 ಕೋಟಿ ಹೂಡಿಕೆ. ಆಟೋ ಮತ್ತು ಆಟೋ ಕಾಂಪೋನೆಂಟ್ಸ್ ನಲ್ಲಿ ಕ್ಯಾಲೆಂಡರ್ ಇಯರ್ 2021ರಲ್ಲಿ 2598 ಕ್ರೋರ್ಸ್, 2022ರಲ್ಲಿ -483. ಈ ವರ್ಷ ಬಂಪರ್ ಜನವರಿ ಟು ಜೂನ್ 2023 18,383 ಕೋಟಿ ಹಣ ಹಾಕಿದ್ದಾರೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಲ್ಲಿ 21ರಲ್ಲಿ 3,610 ಕೋಟಿ, 22ರಲ್ಲಿ -12,841 ಕೋಟಿ ಮತ್ತು ಜನವರಿ ಜೂನ್ 2023ರಲ್ಲಿ -820 ಕೋಟಿ. ಹೆಲ್ತ್ ಕೇರ್ ಅಲ್ಲಿ 2021ರಲ್ಲಿ 7,034 ಕೋಟಿ ಮತ್ತೆ 2022ರಲ್ಲಿ 14,181 ಕೋಟಿ ಹೂಡಿಕೆ. ಜನವರಿ ಜೂನ್ 2023ರಲ್ಲಿ 3,945 ಕೋಟಿ ಹೂಡಿಕೆ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಲ್ಲಿ ಕ್ಯಾಲೆಂಡರ್ ಇಯರ್ 2021ರಲ್ಲಿ -2577 ಕ್ರೋರ್ಸ್, ಕ್ಯಾಲೆಂಡರ್ ಇಯರ್ 2022 ಅಲ್ಲಿ -4544 ಕ್ರೋರ್ಸ್. ಈ ವರ್ಷ ಜನವರಿಯಿಂದ ಜೂನ್ ವರೆಗೆ 5,584 ಕೋಟಿಯನ್ನು ಹೂಡಿಕೆ ಮಾಡಿದ್ದಾರೆ. ಈಗ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. FIIಗಳು 2023ರಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್, ಕ್ಯಾಪಿಟಲ್ ಗೂಡ್ಸ್, ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಬೇಕಾದಷ್ಟು ಹಣವನ್ನು ಹಾಕಿದ್ದಾರೆ. ಅದರಿಂದಾಗಿ ಆ ಕ್ಷೇತ್ರದ ಷೇರುಗಳು ಮೇಲಕ್ಕೆ ಹೋಗಿರುವುದನ್ನು ನಾವು ನೋಡಿದ್ದೇವೆ. ಈಗ ಇನ್ನೊಂದಷ್ಟು ಅಂಕಿಅಂಶಗಳು. ಔಟ್ಫ್ಲೋಸ್ ಬೈ FIIs. IT ಸೆಕ್ಟರ್ ನಲ್ಲಿ 2021 ಕ್ಯಾಲೆಂಡರ್ ಇಯರ್ ನಲ್ಲಿ -39,927 ಕ್ರೋರ್ಸ್, ಕ್ಯಾಲೆಂಡರ್ ಇಯರ್ 2022ರಲ್ಲಿ ಇನ್ನೊಂದಷ್ಟು ಜಾಸ್ತಿ ಹಣ -71,357 ಕ್ರೋರ್ಸ್, ಜನವರಿ ಜೂನ್ 2023ರಲ್ಲಿ ಪುನಃ -16,912 ಕೋಟಿ. ಈಗ ಪವರ್ ಸೆಕ್ಟರ್ ನಲ್ಲಿ ಕ್ಯಾಲೆಂಡರ್ ಇಯರ್ 2022ರಲ್ಲಿ 730 ಕೋಟಿ ಹೂಡಿಕೆ, ಜನವರಿ ಜೂನ್ 2023ರಲ್ಲಿ -1,235 ಕ್ರೋರ್ಸ್. ಆಯಿಲ್ ಅಂಡ್ ಗ್ಯಾಸ್ ನಲ್ಲಿ 2021ರಲ್ಲಿ 3,014 ಕೋಟಿ ಹೂಡಿಕೆ ಮಾಡಿದ್ರೆ ಕ್ಯಾಲೆಂಡರ್ ಇಯರ್ 2022ರಲ್ಲಿ -22,247 ಕೋಟಿ ಮತ್ತೆ ಪುನಃ ಮೈನಸ್ ಜನವರಿ ಜೂನ್ 2023 -17,211 ಕೋಟಿ. ಕಳೆದ 1-1.5 ವರ್ಷದಿಂದ IT ಫೀಲ್ಡ್ ತುಂಬಾ ಡಲ್ ಆಗಿದೆ. ನೀವು ನೋಡಿದಾಗೆ ತುಂಬಾ ಕೆಳಕ್ಕೆ ಹೋಗಿದೆ. ಕಾರಣ FIIಗಳು ಆ ಫೀಲ್ಡ್ ಇಂದ, ಆ ಸೆಕ್ಟರ್ ಇಂದ ಹಣವನ್ನು ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಕಾರಣ ಏನು ಅಂತಂದ್ರೆ ಅಮೆರಿಕಾದಲ್ಲಿ ಒಂದಷ್ಟು ರಿಸೆಷನ್ ಇತ್ತು, ಬ್ಯಾಂಕ್ಗಳು ಕೊಲಾಪ್ಸ್ ಆದವು ಮತ್ತೆ ಪ್ರಾಫಿಟಬಿಲಿಟಿ ಕಮ್ಮಿ ಆದ್ರಿಂದ ಅಮೆರಿಕಾದಲ್ಲಿ ನಮ್ಮ IT ಕಂಪನಿಗಳಿಂದ ಸರ್ವಿಸಸ್ ಅನ್ನು ಪಡೀತಾ ಇಲ್ಲ. ಅಂದ್ರೆ ಅವರೊಂದಷ್ಟು ಜಿಪುಣತನ ಮಾಡ್ತಾ ಇದ್ದಾರೆ, ಈಗ ಯಾಕೆ ಖರ್ಚು ಮಾಡಬೇಕು ಅಂತ. ಅದರಿಂದ IT ಶೇರ್ಗಳು ಡಲ್ ಆಗಿದ್ದನ್ನು ನಾವು ನೋಡಿದ್ದೇವೆ.
ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದ ಫಂಡಮೆಂಟಲ್ಸ್ ಇಂಪ್ರೂವ್ ಆಯಿತು ಅಂತಂದ್ರೆ ತಕ್ಷಣನೇ ಈ FIIಗಳು ತಮ್ಮ ವರಸೆಯನ್ನು ಬದಲು ಮಾಡ್ತವೆ ಮತ್ತು ಆ ಕ್ಷೇತ್ರಕ್ಕೆ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತವೆ. ಸಾಮಾನ್ಯವಾಗಿ FIIಗಳು ಅಂತಂದ್ರೆ ಮೊಮೆಂಟಮ್ ಇನ್ವೆಸ್ಟರ್ಸ್. ಯಾವುದರಲ್ಲಿ ಜಾಸ್ತಿ ಮೊಮೆಂಟಮ್ ಇದೆಯೋ ಅಲ್ಲಿ ಹಣವನ್ನು ಹಾಕ್ತಾರೆ. ಅವರಿಗೆ ಏನಿದ್ರು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ಆಗಬೇಕು. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಸೆಕ್ಟರ್ ಅಲ್ಲಿ ಹಣ ಹಾಕಿದಿರಲ್ಲ ಅವೆಲ್ಲ ಈಕ್ವಲ್ ಆಗಿದೆಯಾ ಅಥವಾ ಕೆಲವು ಸೆಕ್ಟರ್ಗಳಲ್ಲಿ ಜಾಸ್ತಿ ಹಣ ಇದೆಯಾ? ಆ ಕ್ಯಾಲ್ಕುಲೇಷನ್ ಮಾಡಿ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಅದನ್ನ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲ ಕನ್ನಡಿಗರಿಗೆ ಕಳಿಸ್ಕೊಡಿ. ಇದು ನೀವು ಮಾಡ್ತಾ ಇರುವಂತಹ ಕೊಡುಗೆ ಕನ್ನಡಿಗರಿಗೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.